ಸರ್ಕಾರ ಬೆಂಗಳೂರಿನ ಹೊಸಕೋಟೆಯ ಅರವಳ್ಳಿಯಲ್ಲಿ 200 ಮೀಟರ್ ಎತ್ತರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆ ನಿರ್ಮಾಣ ಮಾಡಬೇಕು ಹಾಗೂ ಸರ್ಕಾರದ ಲಾಂಛನದಲ್ಲಿರುವ ಸತ್ಯಮೇವ ಜಯತೆ ಹಿಂದಿ ಪದವನ್ನು ತೆಗೆದು ಕನ್ನಡ ಪದ ಸೇರಿಸಬೇಕು ಎಂದು ಭೀಮ್ ಪ್ರಜಾ ಸಂಘದ ರಾಜ್ಯಾಧ್ಯಕ್ಷರಾಗಿರುವ ವೈಟ್ಫೀಲ್ಡ್ ಮುರುಗೇಶ್ ಅವರು ಒತ್ತಾಯಿಸಿದರು. ಬೆಳಗಾವಿಯಲ್ಲಿಂದು ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ನೆರೆ ರಾಜ್ಯದ ತೆಲಂಗಾಣ ಹಾಗೂ ಆಂಧ್ರ ಪ್ರದೇಶದಲ್ಲಿ ನಿರ್ಮಾಣ ಮಾಡಿರುವಂತೆ ಬೆಂಗಳೂರಿನಲ್ಲಿಯೂ ಅಂಬೇಡ್ಕರ್ ಅವರ ಬೃಹತ್ ಮೂರ್ತಿಯನ್ನು ನಿರ್ಮಾಣ ಮಾಡಬೇಕು ಎಂದು ಅವರು ಹೇಳಿದರು. ಕರ್ನಾಟಕ ಸರ್ಕಾರದ ಲಾಂಛನದಲ್ಲಿರುವ ಹಿಂದಿ ಪದವನ್ನು ತೆಗೆದು ಕನ್ನಡದಲ್ಲಿ ಫಲಕ ಅಳವಡಿಸಬೇಕು ಎಂದು ಅವರು ಒತ್ತಾಯಿಸಿದರು. ಈ ಎರಡೂ ವಿಷಯಕ್ಕೆ ಸಂಬಂಧಪಟ್ಟಂತೆ ಹಕ್ಕೊತ್ತಾಯಗಳನ್ನು ಕೂಡಲೇ ನೆರವೇರಿಸುವಂತೆ ಒತ್ತಾಯಿಸಿ ದಿನಾಂಕ 17 ಡಿಸೆಂಬರ್ 2024ರಂದು ಬೆಳಗ್ಗೆ 11 ಗಂಟೆಗೆ ಬೆಳಗಾವಿಯ ಸುವರ್ಣಸೌಧದ ಬಳಿಯಲ್ಲಿ ಬೃಹತ್ ಧರಣಿಯನ್ನು ಹಮ್ಮಿಕೊಳ್ಳಲಾಗಿದೆ. ಆದ್ದರಿಂದ ಎಲ್ಲರೂ ನಮಗೆ ಸಹಕಾರ ಕೊಡಬೇಕು ಹಾಗೂ ಈ ಒಂದು ಬೃಹತ್ ಧರಣಿಯನ್ನು ನಡೆಸಲು ಅನುಮತಿ ನೀಡಬೇಕೆಂದು ಭೀಮ್ ಪ್ರಜಾ ಸಂಘದ ವತಿಯಿಂದ ಅವರು ಮನವಿಯನ್ನು ಮಾಡಿಕೊಂಡರು. ಪಕ್ಕದ ರಾಜ್ಯಗಳಾದ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ರಾಜ್ಯಗಳಲ್ಲಿ ನಿರ್ಮಾಣ ಮಾಡಿರುವಂತೆ ನಮ್ಮ ರಾಜ್ಯದಲ್ಲಿಯೂ ಸಹ ಅಂದರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಅರೇಹಳ್ಳಿಯ ಈ ಗ್ರಾಮದ ಸರ್ವೆ ನಂಬರ್ 63ರಲ್ಲಿರುವ ಸರ್ಕಾರಿ ಗೋಮಾಳದ ಜಮೀನಿನಲ್ಲಿ 200 ಮೀಟರ್ ಎತ್ತರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ನಿರ್ಮಿಸಿಕೊಡಬೇಕು. ಈ ವಿಷಯವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ದಿನಾಂಕ 25 ಮೇ 2023ರಂದು ಅರ್ಜಿಯನ್ನು ನೀಡಲಾಗಿದೆ. ಕರ್ನಾಟಕದ ಲಾಂಛನದಲ್ಲಿರುವ ಹಿಂದಿ ಪದ ಸತ್ಯಮೇವ ಜಯತೆ ಎಂಬುದನ್ನು ಕನ್ನಡದಲ್ಲಿ ನಮೂದಿಸಬೇಕು ಎಂದು ಅವರು ಒತ್ತಾಯಿಸಿದರು. ತಮ್ಮ ಬೇಡಿಕೆಗಳನ್ನು ಕೂಡಲೇ ಈಡೇರಿಸಬೇಕು ಎಂದು ಕೂಡ ಅವರು ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಗೋಪಿ ಬಳ್ಳಾರಿ, ವಿ ಮುನಿರಾಜು ಸೇರಿದಂತೆ ಬಿಆರ್ ಅಂಬೇಡ್ಕರ್ ಅವರ ಅಭಿಮಾನಿಗಳು ಹಾಗೂ ಭೀಮ್ ಪ್ರಜಾ ಸಂಘದ ಸದಸ್ಯರು, ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಎಲ್ಲರಿಗೂ ಜೈ ಭೀಮ್. ಸ್ನೇಹಿತರೆ, ನಾನು ಈ ದಿನ ಇಲ್ಲಿ ಬೆಳಗಾವಿ ಅಧಿವೇಶನಕ್ಕೆ ಒಂದು ವಿಚಾರ ಇಟ್ಕೊಂಡು ಬೆಳಗಾವಿಗೆ ಬಂದಿದ್ದೆ. ವಿಚಾರ ಏನಪ್ಪಾ ಅಂದ್ರೆ, ಕಳೆದ ವರ್ಷ 2023 ಮೇ ತಿಂಗಳು 25ನೇ ತಾರೀಕು ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಗೆ ಒಂದು ಮನವಿ ಕೊಡ್ತೀನಿ. ಮನವಿ ಏನಪ್ಪಾ ಅಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ 200 ಮೀಟರ್ಗಳು ಎತ್ತರದಲ್ಲಿ ಇಡಬೇಕು ಅಂತೇಳಿ, ಬೆಂಗಳೂರು ಗ್ರಾಮಾಂತರದಲ್ಲಿ ಇಡಬೇಕು ಅಂತೇಳಿ ಅವ್ರಿಗೆ ಮನವಿ ಕೊಡ್ತೀರಿ. ಮನವಿ ಕೊಟ್ಟಾಗ ಓಕೆ, ಲೆಟರ್ ಎಲ್ಲ ಫಾರ್ವರ್ಡ್ ಮಾಡ್ತಾರೆ. ಲೆಟರ್ ಫಾರ್ವರ್ಡ್ ಮಾಡಿದ್ಮೇಲೆ ಆಲ್ಮೋಸ್ಟ್ ಈಗ 1.5 ವರ್ಷ ಆಯ್ತು, ಯಾವುದೇ ರೆಸ್ಪಾನ್ಸ್ ಬಂದಿಲ್ಲ. ಮತ್ತೆ ಕರ್ನಾಟಕ ಸರ್ಕಾರ ಮೋನೋಗ್ರಾಮ್ ಲೋಗೋ ಲಾಂಛನ ಇದೆಲ್ಲ, ಅದರಲ್ಲಿ ಸತ್ಯಮೇವೆ ಜಯತೆ ಎಂಬ ಹಿಂದಿ ವಾಕ್ಯದಲ್ಲಿದೆ. ಅದನ್ನ ಕನ್ನಡದಲ್ಲಿ ಕನ್ನಡ ಪದ ಆ ಜಾಗದಲ್ಲಿ ಬರ್ಬೇಕು ಅನ್ನೋದು ನಮ್ಮ ಎರಡು ಬೇಡಿಕೆ ಇಟ್ಕೊಂಡು ನಾವು ಬೆಳಗಾವಿ ಅಧಿವೇಶನದಲ್ಲಿ ನಾವು ಇವತ್ತು ಹೋರಾಟಕ್ಕೆ ನಾವು ಅನುಮತಿ ಪಡೆಯೋದಕ್ಕೆ ನಾವು ಮಾನ್ಯ ಬೆಂಗಳೂರು ಪೊಲೀಸ್ ಆಯುಕ್ತರ ಒಂದು ಕಚೇರಿಗೆ ನಾವು ಭೇಟಿ ಮಾಡಿ ನಾವು ಪರ್ಮಿಷನ್ಗೆ ಅಂತ ಲೆಟರ್ ಕೊಟ್ಟಾಗ ಅಲ್ಲಿರ್ತಕ್ಕಂಥ ಸಿಬ್ಬಂದಿ ಇಲ್ಲ, ಪರ್ಮಿಷನ್ನು ಹಿಂದೆನೆ ಮುಗಿದೋಯ್ತು, ಭಾನುವಾರಕ್ಕೆ ಮುಗಿದೋಯ್ತು ಅಂತ ಹೇಳಿದ್ರು. ಅದನ್ನ ನಾನು ಈ ಸಂದರ್ಭದಲ್ಲಿ ಖಂಡಿಸ್ತೀನಿ. ಯಾಕಂದ್ರೆ ಸ್ನೇಹಿತರೆ, ಇದು ಅಧಿವೇಶನ ಬಂದು ಇಡೀ ರಾಜ್ಯಾದ್ಯಂತ ಪ್ರತಿಯೊಬ್ಬ ಪ್ರಜೆಗೂ ಅನ್ವಯಿಸುತ್ತದೆ. ಇದು ಯಾವುದೇ ಬೆಳಗಾವಿ ಜಿಲ್ಲೆನಲ್ಲಿರ್ತಕ್ಕಂಥ ಜನಗಳಿಗೆ ಅಲ್ಲ, ಇದು ಅಧಿವೇಶನ ಇರೋದು ಇಡೀ ರಾಜ್ಯಾದ್ಯಂತ ಇರ್ತಕ್ಕಂಥ ಜನಗಳಿಗೆ. ಮತ್ತೆ ಅಧಿವೇಶನ ನಡೆಸ್ತಾ ಇರೋದವರು ಬಡವರಿಗಾಗಿ ನಡೆಸ್ತಾ ಇರೋಂಥ ಅಧಿವೇಶನ, ಯಾವುದೇ 4 ಗೋಡೆಗಳಿಗೆ ಅಧಿವೇಶನ ಮಾಡ್ತಾ ಇರೋ ಅಧಿವೇಶನ ಅಲ್ಲ. ಆದ್ರೆ ಬಡವರು ಇವತ್ತು ಸಮಸ್ಯೆನ ಹೇಳಲಿಕ್ಕೆ ಬರೋಕ್ಕೆ ಇವರು ತಡೆ ಹಿಡಿತಾರಂದ್ರೆ ಇದನ್ನ ವಿರೋಧಿಸ್ತೀವಿ ನಾವು. ಮತ್ತೆ ಏನಕ್ಕೆ ಅವರು ಅಧಿವೇಶನ ಮಾಡಬೇಕು? ಇಂಥ ಸಂದರ್ಭದಲ್ಲಿ ನಾವು
ಸಿದ್ದರಾಮಯ್ಯ ಸಾಹೇಬರು ನಾನು ದಲಿತ ರಾಮಯ್ಯ ಅಂತಾರೆ. ಅವರು ದಲಿತ ರಾಮಯ್ಯ ಅಲ್ಲ, ದಲಿತ ವಿರೋಧಿ ರಾಮಯ್ಯ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಮತ್ತೆ ಏನು DK ಶಿವಕುಮಾರ್ ಸಾಹೇಬರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮೇಲೆ ಅಷ್ಟೊಂದು ಒಂದು ಅಭಿಮಾನ ಇಟ್ಟವ್ರೆ. ಅವ್ರಿಗೆ ನಾವು ಈ ಒಂದು ಅರ್ಜಿಯನ್ನು ಕೊಟ್ಟು ಮೆಮೊರಂಡ್ ಮಾಡಿದ್ರೆ ಕೂಡ ಇಷ್ಟೊತ್ತಿಗೆ ಅವರು ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಪುತ್ಥಳಿ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ರು, ಆದ್ರೆ ನಡೆಸಿಲ್ಲ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಅವರು ಅರ್ಹರಲ್ಲ. ಅವರು ಈ ಕೂಡಲೇ ದಲಿತ ವಿರೋಧಿ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ನನ್ನ 2 ಮಾತನ್ನು ಮುಗಿಸ್ತದೆ. ಜೈ ಭೀಮ್.